ಕೊರೋನಾ 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 ಮತ್ತೆ ಈ ಹೆಸರು ಕೇಳಿದರೆ ಬೆಚ್ಚಿ ಬೀಳೋ ಹಾಗಾಗಿದೆ. ಮೊದಲ ಎರಡು ಅಲೆಯ ಬಳಿಕ ಕೊರೋನಾ ಹೆಮ್ಮಾರಿಯ ಅಬ್ಬರ ಮುಗಿತ್ತು. ಕೊರೋನಾ ವೈರಸ್ನ ಶಕ್ತಿ ಕೂಡ ನಶಿಸಿದೆ ಅಂತ ಜನ ಎಲ್ಲ ನೆಮ್ಮದಿಯಾಗಿ ಅಂದ್ಕೊಂಡಿದ್ರು. ಆದರೆ ಈಗ ಕೊರೋನಾದ ರೂಪಾಂತರಿ ತಳಿ ಮತ್ತೆ ಮತ್ತೆ ಕಾಟವನ್ನು ಕೊಡೋದಕ್ಕೆ ಶುರುವಾಗಿದೆ. ಈ ಕೊರೋನಾ ನಿಗ್ರಹಕ್ಕೆ ಇರತಕ್ಕಂಥದ್ದು ಮೂರೇ ರಾಮಬಾಣ: ಒಂದು ಮಾಸ್ಕ್, ಸ್ಯಾನಿಟೈಸರ್ ಮತ್ತು ಸೋಷಿಯಲ್ ಡಿಸ್ಟೆನ್ಸಿಂಗ್. ಜನರಿಗೆ ಮಾಸ್ಕ್ ಬಗ್ಗೆ ಹೆಚ್ಚೆಚ್ಚು ಜಾಗೃತಿಯನ್ನು ಮೂಡಿಸಬೇಕಾದಂತಹ ಅನಿವಾರ್ಯತೆ ಇದೆ. ಈ ನಿಟ್ಟಿನಲ್ಲಿ ಪಬ್ಲಿಕ್ ಟಿವಿ ಈ ಮಾಸ್ಕ್ ಜಾಗೃತಿಯ ಒಂದು ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ಹೇಗಿದೆ ಜನರ ರೆಸ್ಪಾನ್ಸ್ ಅಂತ ನೋಡೋಣ ಬನ್ನಿ. ಬೆಂಗಳೂರಿನಲ್ಲಿ ಕೊರೋನಾ ಕಟ್ಟೆಚ್ಚರ. ಸದ್ಯಕ್ಕೆ ಮಾಸ್ಕ್ ಕಡ್ಡಾಯವಲ್ಲ. ಸದ್ಯಕ್ಕೆ ರಾಜ್ಯದಲ್ಲಿ ಕೊರೋನಾ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಮುಂದೆ ಈ ಸಂಖ್ಯೆ ದುಪ್ಪಟ್ಟು ಆಗುವ ಸಾಧ್ಯತೆಗಳು ಹೆಚ್ಚಾಗಿದೆ. ಆದರೆ ಸರ್ಕಾರ ಮಾತ್ರ ಸದ್ಯಕ್ಕೆ ಆತಂಕದ ವಾತಾವರಣ ಇಲ್ಲ, ಎಚ್ಚರಿಕೆ ಬಹಳ ಮುಖ್ಯ ಅಂತ ಹೇಳಿದ್ದಾರೆ. ಈಗಾಗಲೇ 60 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಮತ್ತು ಇತರೆ ಆರೋಗ್ಯ ಸಂಸ್ಥೆಗಳಿದ್ರೆ ಮಾಸ್ಕ್ ಹಾಕೊಳ್ಳಿ ಅಂತ ಮಾರ್ಗಸೂಚಿಯನ್ನ ರಿಲೀಸ್ ಮಾಡಲಾಗಿದೆ. ಇನ್ನುಳಿದಂತೆ ಸಾರ್ವಜನಿಕವಾಗಿ ಕೊರೋನಾ ಜಾಗೃತಿ ಹೇಗಿದೆ ಅಂತ ಪಬ್ಲಿಕ್ ರಿಯಾಲಿಟಿ ಚೆಕ್ ನಡೆಸಿದೆ. ಅತಿ ಹೆಚ್ಚು ಜನ ಸೇರುವ ಜಾಗ ಅಂದ್ರೆ ಅದು ಕೆಆರ್ ಮಾರ್ಕೆಟ್. ಇಲ್ಲಿನ ಸಾಕಷ್ಟು ಜನ ಮಾಸ್ಕ್ ಹಾಕೊಂಡು ಬರ್ತಿರೋದು ಕಾಣ್ತಾ ಇದೆ. ಎಷ್ಟು ದಿನ ಕಾಣದೇ ಇದ್ದಂತಹ ಮಾಸ್ಕ್ ಮಾರ್ಕೆಟ್ ನಲ್ಲಿ ಈಗ ಕಾಣಸಿಗ್ತಾ ಇದೆ. ರಾಜ್ಯದಲ್ಲಿ ಮತ್ತೆ ಕೊರೋನಾ ಆತಂಕ ಶುರು ಆಗ್ತಿದೆ. ಕೊರೋನಾ ರೂಪಾಂತರ ತಳಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಂತ ಕಾರ್ಯಕ್ಕೆ ಪಬ್ಲಿಕ್ ಟಿವಿ ಮುಂದಾಗಿದೆ. ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ನಾನು ಈಗ ಮಾರ್ಕೆಟಲ್ಲಿ ಇದ್ದೀನಿ. ಕೆಆರ್ ಮಾರ್ಕೆಟಲ್ಲಿ ಜನ ಜಂಗುಳಿ ತುಂಬಿರುತ್ತೆ. ಈಗಾಗಲೇ ರಾಜ್ಯ ಸರ್ಕಾರ ಒಂದು ಅಧಿಕೃತವಾಗಿ ಒಂದು ಆದೇಶನ ಹೊರಡಿಸಿದೆ, ಒಂದು ಗೈಡ್ಲೈನ್ ಬಿಡುಗಡೆ ಮಾಡಿದೆ. ಏನಪ್ಪಾ ಅಂದರೆ 60 ವರ್ಷ ಮೇಲ್ಪಟ್ಟವರಿಗೆ ಮಾಸ್ಕನ್ನು ಹೊರಗಡೆ ಬಂದಾಗ ಕಡ್ಡಾಯವಾಗಿ ಧರಿಸಿ ಅಂತ ಹೇಳಿದ್ದಾರೆ. ನೋಡ್ತಿದ್ದೀರಾ, ಅಲ್ಲಿ ಕೆಲವರು ಹಿರಿಯ ನಾಗರಿಕರು ಮಾಸ್ಕ್ ಹಾಕ್ಕೊಂಡು ಓಡಾಡ್ತಿದ್ದಾರೆ. ಒಂದು ಉತ್ತಮ ಬೆಳವಣಿಗೆ. ಯಾಕಂದರೆ ಮನೆಯಿಂದ ಹೊರಗಡೆ ಬಂದಾಗ ಮಾಸ್ಕ್ ಒಂದೇ ನಮಗೆ ಅಸ್ತ್ರ. ಆ ಅಸ್ತ್ರವನ್ನು ಬಳಸೋದಕ್ಕೆ ರಾಜ್ಯ ಸರ್ಕಾರ ಈಗಾಗಲೇ 60 ವರ್ಷ ಮೇಲ್ಪಟ್ಟವರಿಗೆ ಜಾಗೃತಿ ಆತಂಕಗೊಳ್ಳೋದು ಬೇಡ. ಜಾಗೃತಿಯಿಂದ ಕೆಲವು ಸೀನಿಯರ್ ಸಿಟಿಸನ್ಸ್ ಜೊತೆಗೆ ಕೆಲವರು ಮಾಸ್ಕ್ ಹಾಕ್ಕೊಂಡು ಬರ್ತಿದ್ದಾರೆ. ಹಾಗೆ ಮಾಸ್ಕ್ ಇಲ್ಲದೇನೂ ಸಾಕಷ್ಟು ಜನ, ಯಾಕಂದರೆ ಮಾಸ್ಕ್ ಅನ್ನೋದು ಇನ್ನೂ ಕಂಪಲ್ಸರಿ ಅಲ್ಲ. ಹೊರಗೆ ಬಂದಾಗ ಮಾಸ್ಕಿನ ಅಗತ್ಯ ಇದೆ ಅನ್ನೋದು ಆರೋಗ್ಯ ಇಲಾಖೆ ಮೊದಲಿಂದ, ಕೊರೋನಾ ಸಂದರ್ಭದಲ್ಲಿ ಬಂದಾಗ ಮೊದಲಿಂದಲೂ ಮಾಸ್ಕು, ಸ್ಯಾನಿಟೈಸರು ಮತ್ತು ಬಹಳ ಮುಖ್ಯವಾದ ಸೋಷಿಯಲ್ ಡಿಸ್ಟೆನ್ಸು. ಮತ್ತೊಂದು ಭಾಗದಲ್ಲಿ ಇಷ್ಟು ದಿನ ಕಾಣೆಯಾಗಿದ್ದಂಥ ಮಾಸ್ಕ್ನ ಅಂಗಡಿಗಳು ಮಾರ್ಕೆಟಲ್ಲಿ ಕಾಣಿಸ್ಕೊಂಡಿರೋದು. ಅಂದರೆ ಕೊರೋನಾ ಯಾವಾಗ ಜಾಸ್ತಿ ಆಗ್ತಿದೆ ಅನ್ನೋದು ಗೊತ್ತಾಗ್ತಿದೆ. ಜನರು ಸಹ ಒಂಚೂರು ಎಚ್ಚರಿಕೆ ವಹಿಸ್ತಿದ್ದಾರೆ. ಯಾಕಂದರೆ ಮೊದಲ 2 ಅಲೆನ ನೋಡಿದಂಥ ರಾಜ್ಯ ಈಗ ಮತ್ತೆ ಅದರ ಭಯಗೊಳ್ಳೋದು ಬೇಡ, ಎಚ್ಚರಿಕೆ ಬಹಳ ಮುಖ್ಯ ಅನ್ನೋ ಕಾರಣಕ್ಕೆ ಸಾಕಷ್ಟು ಜನ ಮಾಸ್ಕ್ಗಳನ್ನ ಖರೀದಿ ಮಾಡ್ತಿದ್ದಾರೆ. ಇಲ್ಲಿ ನೋಡಿದೆ, ಅಮ್ಮ ಮಾಸ್ಕ್ ಹಾಕೋ ಬಂದಿದ್ದೀರಾ, ಮತ್ತೆ ಖರೀದಿ ಮಾಡ್ತಿದ್ದೀರಾ? ಹೌದಾ ಸರ್, ನಮಗೆ ಮನೆ ಮಕ್ಕಳಿಗೆಲ್ಲ ಬೇಕಲ್ವಾ, ಅದಕ್ಕೆ ಖರೀದಿ ಮಾಡಕ್ಕೆ ಬಂದೆ ಸರ್. ಇಷ್ಟು ದಿನ ಮಾಸ್ಕ್ ಬೇಕಾಗಿರಲಿಲ್ಲ, ಆರಾಮಾಗಿದ್ವಿ. ಮತ್ತೆ ಈಗ ಒಂಥರ ಭಯ, ಮಾಸ್ಕ್ ಇಲ್ಲ, ಹೊರಗಡೆ ಬಂದರೆ ಮಾಸ್ಕ್ ಬೇಕು ಅನ್ಸುತ್ತಾ? ಬೇಕು, ಇದೇ ಲಾಸ್ಟ್. ನಾವು ಇನ್ನು ಬರಲ್ಲ ಈ ಕಡೆ ಎಲ್ಲ, ಯಾಕಂದರೆ ಕೊರೋನಾ ಜಾಸ್ತಿ ಆಯ್ತಾ ಇದೆಯಲ್ಲ, ಅದನ್ನು ನಾವು ಎಚ್ಚರಿಸ್ಕೋಬೇಕು. ಹೌದಲ್ಲ ಸರ್? ಹೇಳಿ, ವಯಸ್ಸಾದವ್ರಿಗೆಲ್ಲ ಮಾಸ್ಕಿಗೆ ಕಂಪಲ್ಸರಿ ಮಾಡಿದ್ದಾರೆ. 60 ವರ್ಷ ಮೇಲ್ಪಟ್ಟವರು ಮಾಸ್ಕ್ ಹಾಕೊಂಡು ಬನ್ನಿ ಅಂತ. 66 ವರ್ಷ ವಯಸ್ಸು, ನಾವು ಮಾಸ್ಕ್ ಹಾಕೊಳ್ಳೇಬೇಕು. ಯಾವಾಗ ಬರ್ತದೋ ಯಾವಾಗ ಇಲ್ಬೋದು ಕಂಟಿನ್ಯೂ ಇಲ್ಲ. ಇದು ಇದು ಮಾಸ್ಕ್ ಹಾಕೊಳ್ಳೇಬೇಕು. ಎಲ್ಲರೂ ಹಾಕೋಬೇಕು, ನಾವು ಒಬ್ಬರೇ ಅಂತಲ್ಲ, ಪ್ರತಿಯೊಂದು ಜನರೂ ಹಾಕೋಬೇಕು. ಇನ್ನು ನೆರೆ ರಾಜ್ಯ ಕೇರಳ ಕೊರೋನಾದಿಂದ ಹಾಟ್ಸ್ಪಾಟ್ ಆಗಿರೋದು ಎಲ್ರಿಗೂ ಗೊತ್ತಿದೆ. ಕೇರಳದ ಬಸ್ಗಳ ಸಂಚಾರ ಮಾಡುವ ಮೈಸೂರು ರೋಡ್ನ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಜನ ಇನ್ನೂ ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೆರೆಯ ಕೇರಳ ಸೇರಿದಂತೆ ದೇಶದ ಬಹುತೇಕ ರಾಜ್ಯಗಳಲ್ಲಿ ಕೊರೋನಾ ಮತ್ತೆ ಆತಂಕ ಸೃಷ್ಟಿ ಮಾಡಿದೆ. ನಮ್ಮ ರಾಜ್ಯಕ್ಕೂ ಈಗ ಕಟ್ಟೆಚ್ಚರ ವಹಿಸೋದಕ್ಕೆ ಕೇಂದ್ರ ಆರೋಗ್ಯ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಎಚ್ಚರಿಕೆಗಳನ್ನ ಕೊಡ್ತಿದೆ. ನಾನು ದೃಶ್ಯಗಳನ್ನ ತೋರಿಸ್ತಾ ನಿಮಗೆ ಒಂದು ಜಾಗೃತಿ ಮೂಡಿಸುವಂಥ ಕಾರ್ಯ ನಾವು ಪಬ್ಲಿಕ್ ಟಿವಿಯನ್ನು ಮಾಡ್ತಿದ್ದೀವಿ. ಒಂದು ರಿಲೇಟಿವ್ ಚೆಕ್ ರೀತಿಯಲ್ಲೂ ಸಹ ಮಾಡ್ತಿರುವಂಥದ್ದು. ಇದು ಸ್ಯಾಟಲೈಟ್ ಬಸ್ ನಿಲ್ದಾಣ. ಎಸ್ಪೆಷಲಿ ಕೇರಳ ಮತ್ತು ತಮಿಳುನಾಡು ಭಾಗಕ್ಕೆ ಹೆಚ್ಚು ಬಸ್ ಸಂಚಾರ ಮಾಡುವಂಥದ್ದು. ಮತ್ತು ಕೇರಳಗೆ ಬಹುತೇಕ ಇಲ್ಲಿಂದನೇ ಬಸ್ಗಳು ಸಂಚಾರ ಮಾಡೋದ್ರಿಂದ ಇಲ್ಲಿಗೆ ಬರುವಂಥ ಕೇರಳದವರು ಮತ್ತು ಇಲ್ಲಿಂದ ಹೋಗುವಂಥವರು ಜಾಗೃತಿಯಲ್ಲಿ ಇರಬೇಕಾದಂಥ ಅನಿವಾರ್ಯತೆ ಇದೆ. ಮತ್ತು ಬರೀ ಕೇರಳದವರು ಮಾತ್ರ ಜಾಗೃತಿಯಲ್ಲಿರೋದು ಮುಖ್ಯ ಅಲ್ಲ. ಇಲ್ಲಿ ನಮ್ಮ ರಾಜ್ಯದವರು ಸಾಕಷ್ಟು ಮಂಡ್ಯ, ಮೈಸೂರು, ಚಾಮರಾಜನಗರ ಮತ್ತು ಮಡಿಕೇರಿ ಭಾಗಕ್ಕೆ ಇಲ್ಲಿ KSRTC ಬಸ್ಗಳು ಸಂಚಾರ ಮಾಡುತ್ತೆ. ಇಲ್ಲಿ ಬೆರಳೆಣಿಕೆಯಷ್ಟು ಜನ ನಿಮಗೆ ದೃಶ್ಯಗಳಲ್ಲಿ ನೋಡ್ಬೋದು, ಒಬ್ಬರು ಮಾಸ್ಕ್ ಹಾಕೊಂಡು ಕೂತಿದ್ದಾರೆ. ಮಾಸ್ಕ್ ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ ಮಾಸ್ಕ್ ಇಲ್ಲದೆ ನಾವು ಹೊರಗಡೆ ಬಂದಾಗ, ಗುಂಪಲ್ಲಿ ನಾವು ಓಡಾಟ ಮಾಡಿದಾಗ ಮಾಸ್ಕ್ ಇಲ್ಲದೆ ಅಲ್ಲಿ ಯಾರಿಗೋ ಒಬ್ಬರಿಗೆ ಸೋಂಕಿತರಿದ್ದರೆ ಎಲ್ರಿಗೂ ಸ್ಪ್ರೆಡ್ ಆಗುವಂಥ ಸಾಧ್ಯತೆ ಇದೆ. ಮತ್ತು ಈಗೇನು ಹೊಸದಾಗಿ ಕಾಣಿಸ್ಕೊಂಡಿರುವಂತಹ JN1 ಅಂತ ಏನು ತಳಿ ಇದೆ, ಒಮಿಕ್ರಾನ್ ರೂಪಾಂತರ ತಳಿ, ಈ ರೂಪಾಂತರ ತಳಿಯಿಂದ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ, ಅದರ ಹರಡುವಿಕೆ ಪ್ರಮಾಣ ಏನು, ಇದ್ರ ಬಗ್ಗೆ ಅಧ್ಯಯನಗಳಾಗ್ತಿದೆ. ಸದ್ಯಕ್ಕೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಆದರೆ ಈ ಒಂದು ವಾರದ ರೇಷೋ ನೋಡ್ತಾ ಅಂದರೆ ಕೊರೋನಾ ಸೋಂಕಿತರ ಸಂಖ್ಯೆ ರಾಜ್ಯದಲ್ಲಿ ಹೆಚ್ಚಾಗ್ತಿರುವಂಥದ್ದು
ಮತ್ತು ಆ್ಯಕ್ಟಿವ್ ಕೇಸ್ಗಳ ಸಂಖ್ಯೆ ಇಡೀ ದೇಶದಲ್ಲೇ ರಾಜ್ಯ 2ನೇ ಸ್ಥಾನದಲ್ಲಿದೆ. ಬೆಂಗಳೂರಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಸಿಟಿವ್ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಿದೆ. 42 ಕೇಸ್ಗಳು 15 ದಿವಸದಲ್ಲಿ ದಾಖಲಾಗಿರುವಂಥದ್ದು, ವಲಯವಾರು ಕೇಸ್ಗಳು ದಾಖಲಾಗ್ತಿದೆ. ಈ ನಿಟ್ಟಿನಲ್ಲಿ ಈಗ ಹೊರಗೆ ಬರುವಂಥವ್ರು, ಅದರಲ್ಲೂ ಈಗಾಗಲೇ ರಾಜ್ಯ ಸರ್ಕಾರ ಒಂದು ಗೈಡ್ಲೈನ್ನ ಬಿಡುಗಡೆ ಮಾಡಿರೋದು. 60+ ಅಥವಾ 60 ವರ್ಷ ಮೇಲ್ಪಟ್ಟವರು ಆರೋಗ್ಯದ ಹಿತದೃಷ್ಟಿಯಿಂದ ಮಾಸ್ಕ್ಗಳನ್ನು ಧರಿಸಿ ಎಚ್ಚರಿಕೆ ವಹಿಸಿ ಅಂತ. ಇನ್ನು ಯಶವಂತಪುರ ಮಾರ್ಕೆಟ್ನಲ್ಲಿ ಜನ ಎಂದಿನಂತೆ ವ್ಯಾಪಾರ ವಹಿವಾಟುವನ್ನ ನಡೆಸ್ತಾ ಇದ್ದಾರೆ. ವಾಹನ ಸವಾರರು ಎಂದಿನಂತೆ ಮಾಸ್ಕ್ ಇಲ್ಲದೆ ಓಡಾಡ್ತಾ ಇದ್ದಾರೆ. ಇಲ್ಲಿನ ಜನ ಕೂಡ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ. ರಾಜ್ಯದಲ್ಲಿ ಮತ್ತೆ ಕೊರೋನಾ ಆತಂಕ ಹೆಚ್ಚಾಗಿದೆ. ಈ ನಿಟ್ಟಿನಲ್ಲಿ ಜನ ಕೂಡ ಇದೀಗ ಮುಂಜಾಗ್ರತಾ ಕ್ರಮವಾಗಿ ಎಚ್ಚರದಿಂದ ಇರುವಂತಹ ಅನಿವಾರ್ಯತೆ ಕೂಡ ಇದೆ. ಸದ್ಯ ನಾನು ಯಶವಂತಪುರ ಹಣ್ಣಿನ ಮಾರ್ಕೆಟ್ನಲ್ಲಿ ಇದ್ದೀನಿ. ಗಮನಿಸ್ತಾ ಇದ್ದೀರಿ, ಈ ಜನ ಕೂಡ ಸಹಜವಾಗಿ ಎಂದಿನಂತೆ ವ್ಯಾಪಾರ ವಹಿವಾಟು ಜೊತೆಗೆ ಬೇರೆ ಬೇರೆ ಕೆಲಸ ಕಚೇರಿಗಳಿಗೆ ಹೋಗುವಂಥದ್ದು ಕೂಡ ಮಾಡ್ತಾ ಇದ್ದಾರೆ. ಆದರೆ ಎಲ್ಲಿಯೂ ಕೂಡ ಮಾಸ್ಕನ್ನು ಧರಿಸಿಲ್ಲ. ಮಾಸ್ಕ್ ಧರಿಸುವಂಥವ್ರ ಸಂಖ್ಯೆ ತುಂಬ ಅಂದರೆ ತುಂಬ ವಿರಳ, ಅಂಥವ್ರು ಕಂಡು ಕೂಡ ಬರ್ತಾ ಇಲ್ಲ. ಸೊ ಮುಂದಿನ ದಿನಗಳಲ್ಲಿ ಏನಾದರೂ ದೊಡ್ಡ ಮಟ್ಟದಲ್ಲಿ ಸ್ಪ್ರೆಡ್ ಆಗಿ ಅವಾಂತರಗಳು ಆಗೋದಕ್ಕಿಂತ ಮುಂಚೆ ಜನ ಎಚ್ಚೆತ್ಕೊಳ್ಬೇಕಾಗಿತ್ತು. ಜೊತೆಗೆ ಮುಂಜಾಗ್ರತಾ ಕ್ರಮವಾಗಿ ಮಾಸ್ಕನ್ನು ಧರಿಸಬೇಕಾಗಿತ್ತು. ಆದರೆ ಇನ್ನೂ ಕೂಡ ಏನೂ ಆಗಿಲ್ಲ ಅನ್ನುವಂತಹ ಮನಸ್ಥಿತಿಯಲ್ಲೇ ಜನ ಕೂಡ ಇದ್ದಾರೆ. ವ್ಯಾಪಾರಸ್ಥರು ಕೂಡ ಸಹಜವಾಗಿ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ ಮಾಸ್ಕನ್ನು ಧರಿಸದೆ. ಇನ್ನು ಜನ ಕೂಡ ಮಾಸ್ಕನ್ನು ಧರಿಸದೆ ಹಾಗೆ ಓಡಾಡ್ತಾ ಇರುವಂಥ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಸೊ ಇದು ಒಂದು ಭಾಗ ಅಲ್ಲ, ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಕೂಡ ಇಂತಹದ್ದೇ ಸನ್ನಿವೇಶಗಳಿದ್ದಾವೆ. ಸೊ ಸದ್ಯಕ್ಕೆ ಜನ ಈಗಲಿಂದನೇ ಅಲರ್ಟ್ ಆಗಬೇಕು. ಸೊ ಮುಂಜಾಗ್ರತಾ ಕ್ರಮವಾಗಿ ಮಾಸ್ಕನ್ನು ಧರಿಸುವಂಥದ್ದನ್ನು ಮಾಡಬೇಕು. ಸೊ ಹಾಗಿದ್ದಾಗ ಮಾತ್ರ ಮುಂದಿನ ದಿನಗಳಲ್ಲಿ ಕೋವಿಡ್ ಏನಾದರೂ ಸ್ಪ್ರೆಡ್ ಆದರೆ ಅದನ್ನು ನಿಯಂತ್ರಣ ಮಾಡೋದಕ್ಕೆ ಇಂದಿನಿಂದಲೇ ಸಾಧ್ಯ ಆಗುತ್ತೆ. ಇನ್ನು ಮಲ್ಲೇಶ್ವರಂ ಅಂದ್ರೇನೆ ಶಾಪಿಂಗ್ ಟೆಂಪಲ್ ಅಂತಾನೆ ಫೇಮಸ್. ಇಲ್ಲೂ ಕೂಡ ಜನ ಸರ್ಕಾರವೇ ಮಾಸ್ಕ್ ಅನ್ನ ಕಡ್ಡಾಯ ಮಾಡ್ಲಿ ಅಂತ ಕಾಯ್ದೆ ತಾವೇ ಕೊರೋನಾ ವಿರುದ್ಧ ಹೋರಾಟ ಮಾಡೋದಕ್ಕೆ ಮಾಸ್ಕ್ ಹಾಕೊಂಡಿದ್ದಾರೆ. ಹೇಗೆ ಜನ ಜಾಗೃತರಾಗಿದ್ದಾರೆ ಅಂತ ನೀವೇ ನೋಡಿದ್ರಲ್ಲ ಹೇಗಿದೆ ಸಿಲಿಕಾನ್ ಸಿಟಿಯ ಹಾಟ್ಸ್ಪಾಟ್ ನಲ್ಲಿ ಜನರ ಜಾಗೃತಿ ಅಂತ. ನಮ್ಮ ಉದ್ದೇಶ ಇಷ್ಟೇ, ಕೊರೋನಾ ಜಾಸ್ತಿಯಾಗಿ ಮತ್ತೆ ಕೊರೋನಾ ಕಾಟ ಶುರುವಾಗೋ ಮೊದಲೇ ನಾವೇ ಸೇಫ್ಟಿ ಮೇಜರ್ಸ್ ಫಾಲೋ ಮಾಡಿದ್ರೆ ನಾವು ಮಾತ್ರವಲ್ಲ ನಮ್ಮ ಮನೆಯವರು ಕೂಡ ಸೇಫ್ ಆಗಿರ್ತಾರೆ. ಸೊ ಸರ್ಕಾರ ರೂಲ್ಸ್ ತರ್ಲಿ ಅಂತ ಕಾಯೋ ಬದಲು ಮಾಸ್ಕ್ ಹಾಕೊಂಡ್ರೆ ಕೊರೋನಾವನ್ನ ಸಹ ತಡಿಬಹುದು, ಮುಂದೆ ಆಗುವಂತಹ ಅನಾಹುತವನ್ನ ಕೂಡ ದೂರ ಇಡಬಹುದು ಅಲ್ವಾ? ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.